ಜಾಸ್ತಿ ಮಾಡೋಣ ಅಂತ ಯಾವಾಗಲೂ ಕೂಡ. ಸೊ ಹಾಗಾಗಿ ಲೆಟ್ಸ್ ಪ್ಲೇ ಬಿಗಿನ್ಸ್. ಆದ್ರೆ ನಮಗೆ ಇನ್ಸ್ಪಿರೇಷನ್ ಆಫ್ ಕೋರ್ಸ್ ಎವರ್ ಚಾರ್ಮಿಂಗ್. ನಾವೆಲ್ಲರೂ ತುಂಬಾ ವ್ಯಕ್ತಿಯಲ್ಲಿ ಮಿಸ್ ಮಾಡ್ಕೊಳ್ಳುವಂತಹ ಅಪ್ಪು ಸರ್ ಅವ್ರನ್ನ ನೆನಪಿಸ್ಕೊಂಡು ಅಪ್ಪು ಕಪ್ ಸೀಸನ್ 2 ಶುರುವಾಗ್ತಾ ಇದೆ. ಸ್ಟೆಲಾರ್ ಇವೆಂಟ್ಸ್, ಚೇತನ್ ಸೂರ್ಯ ಒಂಥರ ಛಲ ಬಿಡದ ತ್ರಿವಿಕ್ರಮನ ಹಾಗೆ ಮಾಡ್ಲೇಬೇಕು ಇದನ್ನ ಅನ್ನುವ ಒಂದು ಇಂಟೆನ್ಷನ್ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಅದನ್ನ ಅವರು ಸಾಕಾರಗೊಳಿಸಿದ್ದಾರೆ. ಅಫ್ಕೋರ್ಸ್ ಥ್ಯಾಂಕ್ಸ್ ಟು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಸಾಥ್ ಕೊಟ್ಟಿದ್ದು ಒಂದು ದೊಡ್ಡ ಬಲ ಚೇತನ್ ಸೂರ್ಯಗೆ. ಈ ಇವೆಂಟ್ ಇವತ್ತು ಇಲ್ಲಿ ಸಾಕಾರಗೊಳ್ಳೋದಕ್ಕೆ ಒಂದು ಮುನ್ನುಡಿ ಬರಿತಾ ಇದೆ. ಅಂಡ್ ನಾವೆಲ್ಲರೂ ಕೂಡ ಒಂದು ಪ್ಲಾಟ್ಫಾರ್ಮ್ ಗಳಲ್ಲಿ ಬಹಳ ಖುಷಿ ವಿಚಾರ. ಮಗದೊಮ್ಮೆ ಲೆಟ್ಸ್ ಪ್ಲೇ ಬ್ಯಾಡ್ಮಿಂಟನ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಂಗೆ ಓನರ್ಗೆ ಕೊಡಿ. ಆನಂದ್ ಸರ್, ನೀವು ಮೊದಲನೇ ಸೀಸನ್ ನ ಟಿವಿನಲ್ಲಿ ನೋಡಿದೆ, ತುಂಬಾ ಖುಷಿ ಆಯ್ತು. ಅವಾಗ ಒಂದು ಮನ್ಸಲ್ಲಿ ಒಂದು ಇದು ಬಂತು, ನಾನು ಓನರ್ ಆಗ್ಲಿಲ್ಲ ಅಂದ್ರೂ ಒಂದು ಆಟಗಾರನಾಗಿ ಆಡಬೇಕು ಅಂತ ಒಂದು ಇದಿತ್ತು. ಸೊ ಇವಾಗ ಓನರ್ ಆಗಿ ಆಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತದೆ ಅಪ್ಪು ಕಪ್ಪಲ್ಲಿ ಆಡ್ಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಆನಂದ್ ಸರ್. ಸದಾಶಿವ ಶೆಣೈ ಸರ್. ಕಳೆದ ಸೀಸನ್ ಕೂಡ ಆಡಿದ್ದೆ. ಈ ಸರ್ತಿ ಒಂದು ಅವಕಾಶ ಸಿಕ್ಕಿದೆ. ಇಷ್ಟು ಜನ ಬಂದಿರೋದು ನೋಡಿದ್ರೆ ಈ ಅಪ್ಪು ಕಪ್ ನಿರಂತರವಾಗಿ ನಡೆಯುತ್ತೆ. ಅದಕ್ಕೆ ಎಲ್ಲರ ಬೆಂಬಲ ಇದೆ ಅಂತ ನಾನು ಭಾವಿಸ್ತೀನಿ. ಎಸ್ಪೆಷಲಿ ಅಶ್ವಿನಿ ಮ್ಯಾಮ್ ಅವರ ಸಪೋರ್ಟ್ ಇರೋದ್ರಿಂದ ಇಡೀ ಚಿತ್ರರಂಗ ಇಲ್ಲಿ ಬಂದಿದೆ. ಹಾಗೆ ಚೇತನ್ ಸೂರ್ಯ ಅವರ ಶ್ರಮ ಇಲ್ಲಿ ಕಾಣಿಸುತ್ತೆ. ಕಳೆದ ವರ್ಷಕ್ಕಿಂತ ಈ ಸತಿ ಟೇಕ್ ಆಫೇ ಒಂದು ಅದ್ಭುತವಾಗಿದೆ. ಖಂಡಿತ ಪಂದ್ಯದ ಸ್ಟ್ಯಾಂಡರ್ಡ್ ಕೂಡ ಜಾಸ್ತಿ ಆಗಲಿ ಅಂತ ಭಾವಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೀನಿ. Thank you so much. Ravichetan sir. Chetan Surya for Appu Cup Season 2. ಈಗ ಸೀಸನ್ 1 ಹೇಗೆ ಬಂತು ಅಂತ ನೀವೆಲ್ಲ ನೋಡಿದ್ರಿ. ಇದು ಸೀಸನ್ 2 ಅದಕ್ಕಿಂತ ಚೆನ್ನಾಗಿರುತ್ತೆ. ಏನೋ ಚೇಂಜಸ್ ಮಾಡಿದ್ದಾರೆ, ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಐ ವೇಟಿಂಗ್ ಫಾರ್ ದ ಸರ್ಪ್ರೈಸ್. ಆಫ್ ಕೋರ್ಸ್ ಎವ್ರಿ ಒನ್ ಆರ್ ವೇಟಿಂಗ್ ಫಾರ್ ಸರ್ಪ್ರೈಸ್. ಸೀಸನ್ 1 ಆಡಿದವರೆಲ್ಲ ಪ್ಲೇಯರ್ಸ್ ಇಲ್ಲಿದ್ದೀರಾ. ಆಫ್ ಕೋರ್ಸ್ ಸೀಸನ್ 2 ಕೆಲವು ಹೊಸ ಮುಖಗಳು ಸೇರ್ಪಡೆಯಾಗಿದೆ. ಅಂಡ್ ಐ ವೆಲ್ಕಮ್ ದೆಮ್ ಫಾರ್ ದಿಸ್ ಅಪ್ಪು ಕಪ್ ಸೀಸನ್ 2. ಸೊ ಖುಷಿಯಿಂದ ಆಡೋಣ. ಅದರಲ್ಲಿ ಸೋಲು ಕೆಲವು ಇದ್ದೇ ಇರುತ್ತೆ. ಒಂದು ಖುಷಿಯಿಂದ ನಾವೆಲ್ಲ ಒಂದು ಸೇರ್ತಾ ಇದೀವಿ. ಬರೀ ಶೂಟಿಂಗ್ ಅಲ್ಲಿ ಫಂಕ್ಷನ್ ಅಲ್ಲಿ ಸೇರ್ತೀವಿ ಹೊರತು ಬೇರೆ ಯಾವ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರಲ್ಲ. ಸೊ ಅಂತ ಒಂದು ಅರೇಂಜ್ಮೆಂಟ್ ಚೇತನ್ ಸೂರ್ಯ ಮಾಡಿದ್ದಾರೆ, ನಮ್ಮೆಲ್ಲ ಸೇರಿಸಿದ್ದಾರೆ. ಸೊ ಖುಷಿಯಿಂದ ಆಡೋಣ. ಅಪ್ಪು ಸರ್ ನೆನ್ನಂತ ಆಡೋಣ. ಫಸ್ಟ್ ಸೀಸನ್ ಹೇಗೆ ನಾವು ಸಪೋರ್ಟ್ ಮಾಡಿ ಅದನ್ನ ಒಂದ್ ಮಂತ್ ತಗೊಂಡೋಗಿದ್ವಿ, ಅದಕ್ಕಿಂತ ಜಾಸ್ತಿ ಈ ಅಪ್ಪು ಸೀಸನ್ 2 ತಗೊಂಡೋಗೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಮಿಸ್ ಮಾಡ್ಕೊಂಡಿದ್ವಿ. I just wanted to play this season, and Chetan Surya sir had a lot of surprises anta. ಆಗಿಂದ just waiting for the surprises. All the best to all the teams. Thank you so much. ಗೊತ್ತಾಯ್ತು, ಫೋನ್ ಸೈಲೆಂಟ್ ಅಲ್ಲಿ ಇಟ್ಟಿಲ್ಲ ಅಂದ್ರೆ. ಹಾಗಾಗಿ ಫಸ್ಟ್ ಆಫ್ ಆಲ್ ನಾನು ಇದಕ್ಕೆ ಜಾಯಿನ್ ಆಗೋದಕ್ಕೆ ಕಾರಣ ಅಪ್ಪು ಸರ್. ನನ್ಗೆ ಅಪ್ಪು ಸರ್ ಮೇಲೆ ಬಹಳ ಅಭಿಮಾನ ಇತ್ತು. ಸೊ ಹಾಗಾಗಿ ಆ ನೇಮೇ ನನ್ನನ್ನ ಇದಕ್ಕೆ ಜಾಯಿನ್ ಆಗೋದಕ್ಕೆ ಆಡಿಯೋ ಬರ್ತಿಲ್ಲಂತೆ. ಎಲ್ಲಾ ಟೀಮ್ಗಳಿಗೂ ಒಳ್ಳೇದಾಗ್ಲಿ. ನಾನು ಕೂಡ ಈ ಬಾರಿ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೀನಿ ಅಪ್ಪು ಸೀಸನ್ 2ಗೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸೀಸನ್ 2. ಸೀಸನ್ 1 ಕರೀಲಿಲ್ಲ ನನ್ನ, ಸೀಸನ್ 2 ಕರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಪ್ಪು ಸರ್ ಜೊತೆ ನಾನು ಒಂದ್ಸಲ ಸ್ಕ್ವಾಶ್ ಆಡ್ಬೇಕಾಗಿತ್ತು ಮ್ಯಾಮ್, ಬಟ್ ಮಿಸ್ ಆಗೋಯ್ತು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪ್ಲೇಯಿಂಗ್ ದ ಅಪ್ಪು ಕಪ್ ಹಿಯರ್. ಲೆಟ್ಸ್ ಆಲ್ ಎಂಜಾಯ್ ದ ಗೇಮ್ ಅಂಡ್ ಯಾ, ಆಲ್ ದ ಬೆಸ್ಟ್ ಟು ಎವ್ರಿ ಟೀಮ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಂತೋಷ ಇತ್ತು. ಇವಾಗ ಅಪ್ಪು ಕಪ್ ಚೇತನ್ ಸೂರ್ಯ ಅವರು ನನ್ ಬಿಡ್ಬೇಕಾಗ ಬಂದಿದ್ದಾರೆ. ನಂಗೆ ಆಡಕ್ ಬರಲ್ಲ ಬ್ಯಾಡ್ಮಿಂಟನ್, ಕ್ರಿಕೆಟ್ ಬಿಟ್ರೆ ಏನ್ ಬರಲ್ಲ. ಈ ಕಪ್ಪು ಇವಾಗ ಹೆಂಗೆ ರಾಜೇಶ್ ಪ್ರಮ ಅವರು ದುಬೈ ಕರ್ಕೊಂಡೋದ್ರು, ಇದು ಇಂಟರ್ನ್ಯಾಷನಲ್ ಹೋಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಚೇತನ್ ಸೂರ್ಯ, ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಕರ್ಕೊಂಡಿದ್ದಕ್ಕೆ. ಅಂಡ್ ನಾನು ಬ್ಯಾಡ್ಮಿಂಟನ್ ಆಡ್ತೀನಿ ಅಂತಾನೆ ಸುಮಾರು ಜನ ಗೊತ್ತಿಲ್ಲ. ಸೊ ಅವಾಗ ಪುರ್ಸೋತಾದಾಗ ಆಡ್ತೀನಿ, ಪುರ್ಸೋದಾಗಲ್ಲ ಆದಾಗ ಆಡ್ತೀನಿ. ಸೊ ಸೀಸನ್ 1 VT ನೋಡಿದಾಗ ಅನ್ಕೋತಾ ಇದ್ದೇವೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ, ಬೇಡವಾಗಿತ್ತೇನೋ ಇದು ಅಂತ. ನಾನು ನನ್ನ ಕೈಲಾಗಿ ಪ್ರಯತ್ನ ಮಾಡ್ತೀನಿ. ಅಂಡ್ ಆಲ್ ದಿ ಬೆಸ್ಟ್ ಎಲ್ಲಾ ಟೀಮ್ಸ್ಗೂ, ಎಲ್ಲ ಘಟಾನುಘಟಿಗಳಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಕ್ಚುಲಿ ಪ್ರತಿಯೊಬ್ರು ಹೇಳ್ತಾರೆ ಬಂದ ತಕ್ಷಣ ಏನ್ ಸರ್ಪ್ರೈಸಸ್ ಇದೆ ಅಂತ. ನನಗೆ ಆಲ್ರೆಡಿ 2 ಸರ್ಪ್ರೈಸ್ ಸಿಕ್ಕಿದೆ. ಫಸ್ಟ್ ಆಫ್ ಆಲ್ ಮೈ ಟೀಮ್ಸ್ ಟೈಟಲ್ ರಾಜ್ಕುಮಾರ್ ಕಿಂಗ್ಸ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಟ್. ಸೆಕೆಂಡ್, ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಹೇಳಿದ್ರು. ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗೋದು ನನಗೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಅಂಡ್ ಆಲ್ ಆಫ್ ಯು. ದ ಗೇಮ್ ಇಸ್ ಆನ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. So
ಸೀಸನ್ 1 ನಲ್ಲಿ ನಾವು ಅಪ್ಪು ಕಪ್ಪು ಚೇತನ್ ಬಂದಾಗ ಪುನೀತ್ ಸರ್ ನಮ್ಮ ಕ್ಲಬ್ ಅಲ್ಲಿ ಬಂದು ಶಟಲ್ ಬ್ಯಾಡ್ಮಿಂಟನ್ ಆಗಿದ್ರು. ರಾಜ್ಕುಮಾರ್ ಅಕಾಡೆಮಿ ಒಂದು ಪ್ರೊಮೋ ಶೂಟ್ ಆಗಿತ್ತು. ಸೊ ಆ ಒಂದು ಮೆಮೊರಿಯಿಂದ ನಾವು ಇಮಿಡಿಯೇಟ್ ಆಗಿ ಯಾಕೆಂತಂದ್ರೆ ಕ್ಲಬ್ ಅಂದಾಗ ಶೂಟಿಂಗ್ ಗೆ ತುಂಬಾ ಜನ ಕೇಳಿದ್ದಾರೆ, ಆದ್ರೆ ಸ್ಪೋರ್ಟ್ಸ್ ಅವರೊಬ್ಬರೇ ಬಂದು ನಮ್ಮ ಕ್ಲಬ್ ಅಲ್ಲಿ ಕೇಳಿದ್ರು. ಆ ಮೆಮೊರಿ ತುಂಬಾ ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿದೆ. ಸೊ ಹಾಗಾಗಿ ಸೀಸನ್ 1 ಆಟ ಆಡಿದ್ವಿ. ಹೋಪ್ ಏನೂ ಇರ್ಲಿಲ್ಲ ಗೆದ್ದಿನಿ ಅಂತ. ಗೆದ್ಬಿಟ್ವಿ. ಹೇಗೆ ಗೆದ್ವಿ ಗೊತ್ತಿಲ್ಲ, ಖಂಡಿತವಾಗ್ಲೂ ಗೆದ್ದಿದ್ದೀವಿ. ಸೀಸನ್ 2 ಸೊ ಡಿಫೆಂಡ್ ಮಾಡಬೇಕು. ಹೋಪ್ ಗೊತ್ತಿಲ್ಲ ಏನಾಗುತ್ತೆ, ಬಟ್ ವಿ ವಿಲ್ ಪುಟ್ ಅವರ್ ಆಲ್ ದ ಬೆಸ್ಟ್ ಅಂಡ್ ಮೇ ದ ಬೆಸ್ಟ್ ಇನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಹತ್ರ ಬಂದ್ರು, ಈ ಸ್ಪೋಕ್ ಅಬೌಟ್ ಅಪ್ಪು ಕಪ್. ಅಪ್ಪು ಕಪ್ ಅಂದ ತಕ್ಷಣ ನಾನು ಏನು ಕೇಳಲಿಲ್ಲ. ಇನ್ನು ನಮ್ ಕ್ರಿಯೇಟಿವ್ಸ್ ರೆಡಿ ಆಗಿಲ್ಲ, ಬಟ್ ಐ ಆಮ್ ದೇರ್ ಆಸ್ ಎ ಟೀಮ್. ಅಪ್ಪು ಅವರ ಕನೆಕ್ಷನ್ ಮೇಡಮ್ ಗೊತ್ತು, 10-15 ಇಯರ್ಸ್ ಇಂದ ಇದೆ. ನಾವು ಕೋರಮಂಗಲದಲ್ಲಿ ನೇಬರ್ಸ್ ಬೇರೆ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ದ ಟೀಮ್ಸ್. ಕಪ್ಪು ತಗೊಂಡು ಹೋಗೋದಕ್ಕೆ ನಾನು ಗಾಡಿ ಬೇರೆ ರೆಡಿ ಮಾಡಿದ್ದೀನಿ. ಪಾರ್ಟಿ ಅಂಡ್ ಗಾಡಿ ಎರಡೂ ರೆಡಿ ಇದೆ. ವಿಶಿಂಗ್ ಆಲ್ ದ ಟೀಮ್ಸ್ ಆಲ್ ದ ಬೆಸ್ಟ್. ಸೋತವರಿಗೆಲ್ಲ ವೈಟ್ ಗೋಲ್ಡ್ ಕೊಡಿ ಸರ್. ಕೊಡ್ತೀನಿ, ಕಾಯಿನ್ ಕೊಡ್ತೀನಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಚೇತನ, ಅಪ್ಪು ಕಪ್ ಸೀಸನ್ 2 ಮಾಡಕ್ಕೆ 2 ರೀಸನ್. ಒಂದು ಅಪ್ಪು ಸರ್, ಒನ್ ಇಸ್ ಚೇತನ್ ಸೂರ್ಯ, ಒಂದು ಸುಷ್ಮಾ ಅವರು. ಅಂಡ್ ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ, ನಿಮ್ಮ ವಿಷನ್ಗೆ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು. ಮೊದಲನೇ ಸತಿ ನಾನು ಆಡೋದಕ್ಕೆ ಬಂದ. ಲಾಸ್ಟ್ ಇಯರ್ ಇನ್ಫ್ಯಾಕ್ಟ್ ಚೇತನ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಆಡಿ ಅಂತ. ಒಂದಿನ ಹೋಗಿ ಪ್ರಾಕ್ಟೀಸ್ಗೂ ಹೋದೆ. ಆಮೇಲೆ ಯಾವ್ದೋ ಕಾರಣದಿಂದ ನಾನು ಆಡಕ್ಕಾಗಲಿಲ್ಲ. ಬಟ್ ಈ ಸತಿನೂ ಅವ್ರು ಮತ್ತೆ ಫೋನ್ ಮಾಡಿ ಅಷ್ಟು ಗೌರವ ನನಗೆ ಕೊಟ್ಟಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಅಪ್ಪು ಹೆಸರಿಗೆ ಅಸೋಸಿಯೇಟ್ ಆಗುವಂತ ಆಟ ಇರ್ಬೋದು, ಪ್ರಾಜೆಕ್ಟ್ ಇರ್ಬೋದು, ಏನೇ ಇರ್ಬೋದು, ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅವ್ರ ಜೊತೆ ಕಳೆದಿರೋಂತ ಸ್ವಲ್ಪ ಸಮಯನೇ ಇರ್ಬೋದು, ಬಟ್ ತುಂಬಾ ಒಳ್ಳೆ ಸಮಯನ ನಾನು ಕಳೆದಿದ್ದೀನಿ. ಬಹಳ ಖುಷಿ ಆಗ್ತದೆ ಅಪ್ಪು ಕಪ್ ಅಲ್ಲಿ ನಾನು ಪಾರ್ಟ್ ತಗೊಳ್ಳೋದಕ್ಕೆ. ಹಾಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಎಲ್ಲಾ ಟೀಮ್ಗಳಿಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಡೋಣ, ಮಜಾ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಚೇತನ್ ಸೂರ್ಯ ಅಂಡ್ ಹಿಸ್ ವೈಫ್ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿ ಇದು ಮಾಡಿದ್ರು. ಅಂಡ್ ಇಟ್ಸ್ ಅನ್ ಆನರ್ ಟು ಬಿ ಇನ್ ಫ್ರಂಟ್ ಆಫ್ ಮ್ಯಾಮ್ ಪುನೀತ್ ರಾಜ್ಕುಮಾರ್ ಸರ್ಸ್ ವೈಫ್. ಅಂಡ್ ಐ ನೆವರ್ ಸೀನ್ ಹಿಮ್ directly, but it's an honor to be playing this tournament. All the best to everyone. Thank you, Praveen. ಮೊದಲು ಈ ಕೆಲಸ ಮೊದಲು ಕ್ರಿಕೆಟು ಬ್ಯಾಡ್ಮಿಂಟನ್ ಅಂದ್ರೆ ಕರೆದು ಭಯ ಆಗ್ತದೆ. ಯಾಕೆ ಸುಮ್ಮನೆ ಕ್ರಿಕೆಟ್ ಬ್ಯಾಡ್ಮಿಂಟನ್ ಮುಚ್ಚಿಡ್ಸ್ಕೊಂಡು ಇಂಜುರಿ ಮಾಡ್ಕೊಳ್ಳೋದು ಬೇಡ ಅಂತ ಸುಮಾರು ವರ್ಷದಲ್ಲಿ ಎಸ್ಕೇಪ್ ಆಗ್ತಾ ಇದೆ. ನಮ್ಮ ಶಿವಗೌಡರು ಲಾಸ್ಟ್ ಟೈಮ್ ಬಿಡ್ಲೆ ಎಲ್ಲ ಕರ್ಕೊಂಡೋದ್ರು ರಾಜ್ಕಪ್ ಕರ್ಕೊಂಡೋಗಿ ರನ್ನರ್ ಆದ್ವಿ. ಅಲ್ಲಿ ಇಂಜುರಿನೂ ಆಯ್ತು, ಹುಚ್ಚು ಜಾಸ್ತಿ ಆಯ್ತು. ಯಾಕೆಂದ್ರೆ ಎಷ್ಟು ಒಳ್ಳೆ ಆಪರ್ಚುನಿಟಿ ಇದೆ ಸಿನಿಮಾದವ್ರ ಜೊತೆ, ಆಕ್ಟರ್ಗಳ ಜೊತೆ, ಒಂದಿಷ್ಟು ಜನ ಓನರ್ಸ್ಗಳ ಜೊತೆ, ಎಲ್ಲರ ಜೊತೆ ಸೇರುವಂತ ಒಳ್ಳೆ ಅವಕಾಶ. ಸೊ ಎಷ್ಟು ವರ್ಷ ಮಿಸ್ ಮಾಡ್ಕೊಂಡಿದೆ ಅಂತ ಈಗ ಅನ್ಸಿದೆ. ಬಟ್ ಸ್ಟಿಲ್ ಅವರು ಇಂಜುರಿ ಆದ್ರೂ ಕೂಡ ಈ ಸಲ ಆಡ್ಬೇಕು ಅಂತ ಮತ್ತೆ ಬಂದಿದ್ದೀನಿ. ಅಂಡ್ ಚೇತನ್ ಅವರು, ಸುಷ್ಮಾ ಅವರು ತುಂಬಾ ಹಳೆ ಇಂಥ ಕೊಲೀಗ್ಸ್ ಅಂತ ಹೇಳ್ಬೋದು. ನಾವು ಒಟ್ಟಿಗೆ ಚಾನಲ್ ಕೆಲಸ ಮಾಡ್ತಿದ್ವಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ ಅಂಡ್ ನಮ್ಗೆ ಒಂದು ಟೀಮ್ ಕೊಟ್ಟಿದ್ದಕ್ಕೆ. ಎಲ್ಲ ಒಟ್ಟಿಗೆ ಆಡೋಣ, ಒಟ್ಟಿಗೆಲ್ಲ ಸೇರ್ಕೊಂಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಾನು ಬಂದಾಗ ಚೇತನ್ ಸೂರ್ಯ ಹತ್ರ ಒಂದು ಟೀಮ್ ಬೇಕಿತ್ತು ಅಂತ ಲಾಸ್ಟ್ ಟೈಮ್ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ ಸರ್, ಟೀಮ್ಸ್ ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಸತಿ ಅವ್ರಿಗೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ಬೇಕು. ಎಕ್ಸ್ಟ್ರಾ ಟೀಮ್ಸ್ ಆಡ್ ಮಾಡಿ ಅದ್ರಲ್ಲಿ ನನ್ಗೊಂದು ಟೀಮ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್. ಹಾಗೇನೆ ನಾವು ಮೊದಲೇ ಹೇಳಿದ್ದೀವಿ ಸುಮಾರು ಸತಿ, ನಾವು ದೊಡ್ಡ ಮನೆ ಅಭಿಮಾನಿಗಳು. ಹಾಗಾಗಿನೇ ಸೊ ರಾಜ್ ಕಪೂರ್ ಸಹ ಒಂದು ಟೀಮ್ ತಗೊಂಡಿದ್ವಿ. ಆ ಟೀಮ್ ಅಲ್ಲಿ ನಾವು ರನ್ನರ್ಸ್ ಅಪ್ ಆಗಿದ್ವಿ ಟೀಮ್ ಅಲ್ಲಿ. ಸೊ ಇಲ್ಲಿ ಅಟ್ಲೀಸ್ಟ್ ವಿನ್ನರ್ಸ್ ಅಪ್ ಆಗ್ಬೇಕು ಅನ್ನೋ ಒಂದು ಆಸೆ ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಎಲ್ಲಾ ಆಡ್ತಿರೋರ್ಗು ಒಳ್ಳೇದಾಗ್ಲಿ, ಎಲ್ಲಾ ಟೀಮ್ಸ್ ಎಲ್ಲಾರು ಜೊತೆ ಆಡೋಣ, ಚೆನ್ನಾಗಿ ಆಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎರಡಕ್ಕೆ ನಮ್ಗೆ ಅವಕಾಶ ಕೊಟ್ಟ ಚೇತನ್ ಸೂರ್ಯಗೆ ಧನ್ಯವಾದಗಳು. ಹಂಗೆ ಎಲ್ಲ ಒಟ್ಟಾಗಿ ಚೆನ್ನಾಗಿ ಆಡೋಣ ಅಂತ ಹೇಳ್ತಾ ಒಂದೆರಡು ಮಾತು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ನಮ್ಮ ಪ್ರೀತಿಯ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಲ್ಲಿ ವಿನಂತಿಸ್ತಾ ಇದ್ದೀವಿ. ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಬೆನ್ಸ್ ಕಾರ್ ಓಕೆ, ಇದೀಗ ನಿಮ್ಮ 10 ಜನರ ಹೆಸರು
ದೊಡ್ಡ ಬೌಲಲ್ಲಿದೆ. ನೀವು ಯಾವ ಟೀಮ್ಗೆ ಹೋಗ್ತೀರಾ ಅನ್ನೋ ಹೆಸರು, ಆ ಟೀಮ್ಗಳ ಹೆಸರು ಚಿಕ್ಕ ಬೌಲಲ್ಲಿದೆ. ಯಾವ ರೀತಿಯಾಗಿ ಆಯ್ಕೆ ಆಗುತ್ತೆ ಅಂತ ಹೇಳಿದ್ರೆ ಅಶ್ವಿನ್ ಮೇಡಮ್ ಒಂದು ಹೆಸರು, ಹರಿಣಿ ಶ್ರೀಕಾಂತ್. ಹಾಗೆ ಹರಿಣಿ ಶ್ರೀಕಾಂತ್ ಅವರು ಇದಕ್ಕಿಂತ ಲಕ್ಕಿ ಹ್ಯಾಂಡ್ ಬೇಕು ಆಕ್ಚುಲಿ. ನಾನು ಹರಿಣಿ ಅವರಿಗೆ ಯಾವ ತಂಡ ನೀವು ಅನೌನ್ಸ್ ಮಾಡಿದ್ರೆ ಬೆಟರ್? ಪವರ್ ಪೈಥಾನ್ಸ್. ಪವರ್ ಪೈಥಾನ್ಸ್ಗೆ ಹರಿಣಿ ಶ್ರೀಕಾಂತ್ ಅವರು ಬಂದಿದ್ದಾರೆ. ಕಂಗ್ರಾಚುಲೇಷನ್ಸ್ ಹರಿಣಿ ಅವರೇ. ವೀರ ಕನ್ನಡಿಗ ಬುಲ್ಸ್. ಅಯ್ಯೋ ಕನ್ನಡಿಗರಲ್ಲೋದ್ರಿ, ಚಪ್ಪಾಳಿ ನಿಂತಾದ್ರೆ ನೀವು ವೀರ ಕನ್ನಡಿಗ ಬುಲ್ಸ್. ಕವಿತಾ ಕಂಬರ್ ಅವರು ನೀವಲ್ವಾ ನ್ಯಾಷನಲ್ ಮತ್ತೆ ನ್ಯಾಷನಲ್ ಪ್ಲೇಯರ್ ಸಿಕ್ಕಿದ್ದಾರೆ ನಿಮ್ಗೆ. ಓಕೆ. ದಿವ್ಯಾ ಸುರೇಶ್ ಅವರಿಲ್ಲ. ಎಸ್ ಹರಿಣಿ ಮ್ಯಾಮ್ ನಿಮ್ಮ ತಂಡಕ್ಕೆ ಹೋಗಿ ನೀವು. ದೊಡ್ಡಮನೆ ಡ್ರ್ಯಾಗನ್ಸ್ಗೆ ದಿವ್ಯಾ ಸುರೇಶ್ ಅವರು ಜಾಯಿನ್ ಆಗ್ತಾ ಇದ್ದಾರೆ. ಕಂಗ್ರಾಚುಲೇಷನ್ಸ್ ದೊಡ್ಡಮನೆ ಡ್ರ್ಯಾಗನ್ಸ್. ಪ್ರಮೋದ್ ಶೆಟ್ಟಿ ಸಮ್ಮುಖದಲ್ಲಿ ಏನೋ ಬದಲಾಯಿತು. ಮೈತ್ರಿಯಾ ಗೌಡ ಅವರು ಇಲ್ಲ. ಎಸ್ ಮ್ಯಾಮ್. ಯುವರತ್ನ ಚಾಂಪಿಯನ್ಸ್. ಮೈತ್ರಿಯಾ ಗೌಡ ಟು ಯುವರತ್ನ ಚಾಂಪಿಯನ್ಸ್. ಕಂಗ್ರಾಚುಲೇಷನ್ಸ್ ಮೈತ್ರಿ ಅವರಿಗೆ. ವಾಣಿಶ್ರೀ ಮ್ಯಾಮ್. ರಾಜ್ಕುಮಾರ್. ನೀತು ಎನ್ ಕುಮಾರ್. ಎಸ್ ನೀತು ಅವರೇ, ಯು ಕ್ಯಾನ್ ಚೂಸ್. ಬಿಂದಾಸ್ ರಾಯಲ್ ಚಾಲೆಂಜರ್ಸ್. ಲಕ್ಷ್ಮಿ ಎಸ್. ಗಂಧದಗುಡಿ ವಾರಿಯರ್ಸ್. ಲಕ್ಷ್ಮಿ. ದಿಶಾ ಪೂವಾಯ. ಎಸ್ ದಿಶಾ. ಮೌರ್ಯ ವೈಟ್ ಗೋಲ್ಡ್. ಓಕೆ, ಥ್ಯಾಂಕ್ ಯು ಸೋ ಮಚ್ ನಂಬಿಕೆ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. 10 ಜನ ಇಲ್ಲೇ ಇರಬೇಕು. ನಿಮ್ಮ ಹೊಟ್ಟಿರೋ ತರ ನೋಡ್ತಿದ್ದಾರೆ. ಸೆಕೆಂಡ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂತ. ಫಸ್ಟ್ ಟೈಮ್ ನನಗೆ ಮೌರ್ಯ ವೈಟ್ ಗೋಲ್ಡ್ ಅವ್ರ ಕಡೆಯಿಂದ ಐ ಡೋಂಟ್ ನೋ, ಐ ಆಮ್ ಲೈಕ್ ಲುಕಿಂಗ್ ಫಾರ್ ದ ಬೆಸ್ಟ್, ಹೋಪ್ ಫಾರ್ ದ ಬೆಸ್ಟ್ ಅನ್ನೋ ಥರ. ಸೊ ಐ ಗಿವ್ ಮೈ ಬೆಸ್ಟ್, ದಟ್ಸ್ ಇಟ್. ಸೊ ಆಲ್ ದ ಬೆಸ್ಟ್ ಆಲ್ ದ ಅದರ್ ಲೇಡೀಸ್, ಬಿಕಾಸ್ ನಂಗೆ ಗೊತ್ತು ಕಾಂಪಿಟೇಷನ್ ಯಾರು ಕೊಡ್ತಾರೆ ಅಂಡ್ ಐ ನೋ ಇಟ್ಸ್ ಲೈಕ್ ನೆಕ್ ಟು ನೆಕ್ ಫೈಟ್ ಇರುತ್ತೆ ಅಂತ ಹೇಳಿ. ಸೊ ಆಲ್ ದಿ ಬೆಸ್ಟ್ ಎವ್ರಿಬಡಿ. ಥ್ಯಾಂಕ್ ಯು. ಅಶ್ವಿನಿ, ಪುನೀತ್, ರಾಜ್ಕುಮಾರ್ ಮೇಡಮ್ ಎಲ್ಲೆಲ್ಲ ಇರ್ತಾರೆ, ಅಲ್ಲೆಲ್ಲ ಡೆಫಿನೆಟ್ಲಿ ಅಪ್ಪು ಸರ್ ಇರ್ತಾರೆ ಅಂತ ಐ ಬಿಲೀವ್. ನಾನು ಅಪ್ಪು ಸರ್ ಜೊತೆ ಮೌರ್ಯ ಸಿನಿಮಾದಲ್ಲಿ ತಂಗಿ ಪಾತ್ರ ಮಾಡಿದ್ದೆ. ಸೊ ಸರ್ ನಂಗೆ ಎಲ್ಲಿ ಸಿಕ್ಕಿದ್ರು ಗುರ್ತಿಡ್ದು ಮಾತಾಡ್ಸ್ತಾ ಇದ್ರು. ಇಷ್ಟು ದೊಡ್ಡ ವ್ಯಕ್ತಿ ನನ್ನ ಎಲ್ಲಿ ಸಿಕ್ಕಿದ್ರು ಗುರ್ತು ಮಾತಾಡ್ಸ್ತಾರೆ ಅಂತ ತುಂಬಾ ಖುಷಿ ಆಗ್ತಿತ್ತು. ಆಕ್ಚುಲಿ ಅಪ್ಪು ಕಪ್ಗೆ ಬರೋದಕ್ಕೆ ಅಪ್ಪು ಕಪ್ ಅಂತ ಹೆಸರಿಟ್ಟಿರೋದೇ ರೀಸನ್. ಸೊ ವಿಜಯ್ ಸೂರ್ಯ ಅವ್ರು ಕಾಲ್ ಮಾಡಿದ ತಕ್ಷಣ ನಾನು ಆಯ್ತು, ಚೇತನ್ ಸೂರ್ಯ ಅವರು ಕಾಲ್ ಮಾಡಿದ ತಕ್ಷಣ ಖಂಡಿತ ಬರ್ತೀನಿ ಅಂತ ಹೇಳಿ ಒಪ್ಕೊಂಡೆ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಆಲ್ ದ ಬೆಸ್ಟ್ ಟು ಎವ್ರಿವನ್. All the best to everyone. My team and to all the teams, may the best team win. Thank you. ಅಪ್ಪು ಕಪ್ ಸೀಸನ್ 1 ಕೂಡ ಇಲ್ಲಿರೋರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದೀವಿ. ತುಂಬಾ ಚೆನ್ನಾಗಿ ಮೂಡಿ ಬಂದಿತ್ತು. ಚೇತನ್ ಸೂರ್ಯ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. 2ನೇ ಸೀಸನ್ಗೂ ಎಲ್ಲರೂ ಕರೆದಿದ್ದೀರಾ. ಮತ್ತೆ ನಮ್ ಟೀಮ್ ಬಗ್ಗೆ, ನನ್ನ ಟೀಮ್ ಓನರ್ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಖುಷಿ ಇದೆ. ಪಾರಿತೋಷ್ ಮತ್ತೆ ರವಿಚೇತನ್ ಅವ್ರ ಟೀಮ್ ನಾನು ಹೋಗ್ತಾ ಇರೋದು ನನಗೆ ತುಂಬಾ ಖುಷಿ ಇದೆ. ಎಲ್ರು ಎಂಜಾಯ್ ಮಾಡೋಣ. ಲಾಸ್ಟ್ ಅಪ್ಪು ಕಪ್ ಸೀಸನ್ 1 ಅಲ್ಲಿ ಕೂಡ ನೋವು, ನಲಿವು, ಆಟ ಎಲ್ಲ ಇದೆ, ಕಿತ್ತಾಟ ಎಲ್ಲ ಇತ್ತು. ಈ ಸೀಸನ್ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋಣ. ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಗೆಲ್ತಾರೋ ಅವ್ರ ಆ ಟೀಮ್ಗೆ ಒಳ್ಳೇದನ್ನ ಕೋರೋಣ ಅಂತ ನನ್ ಮಾತು ಮುಗಿಸ್ತೀನಿ. ಎಲ್ರಿಗೂ ಅಪ್ಪು ಕಪ್ ಇದು ನಾನು ಫಸ್ಟ್ ಟೈಮ್ ಆಡ್ತಾ ಇರೋದು. ಚೇತನ್ ಅವ್ರಿಗೆ ಥ್ಯಾಂಕ್ ಯು. ನನಗೂ ಗೊತ್ತಿಲ್ಲ ಇಲ್ಲಿ ಯಾವ್ಯಾವ ಟೀಮು ಹೇಗೆ ಎತ್ತ ಅಂತ. ಸೊ ಯಾವ ಟೀಮ್ ಹೋಗ್ತೀನೋ ಅದರಲ್ಲಿ ಆಟ ಆಡ್ತೀನಿ. ಬಟ್ ನಾನು ಅಂತ ಒಳ್ಳೆ ಪ್ಲೇಯರ್ ಅಲ್ಲ. ಮೊದಲು ಆಟ ಆಡ್ತಿದ್ದೆ, ಬಟ್ ತುಂಬಾ ಗ್ಯಾಪ್ ಆಯ್ತು. ಸೊ ಚೇತನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ.
ಅಪ್ಪು ಕಪ್ 2ಗೆ ನನ್ನ ಕರೆದಿರೋದಕ್ಕೆ. ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಣ, ಆಟ ಆಡೋಣ, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಕವಿತಾ ಕಂಬರ್. ಲಾಸ್ಟ್ ಇಯರ್ ಅಪ್ಪು ಕಪ್ ಸೀಸನ್ 1 ವಿನ್ನರ್ಸ್ ರಾಜ್ಕುಮಾರ್ ಕಿಂಗ್ಸ್ ಅಲ್ಲಿ ನಾವಿದ್ದೆ. ಈ ವರ್ಷ ಅಪ್ಪು ಕಪ್ 2 ವೀರ ಕನ್ನಡಿಗ ಬುಲ್ಸ್ ಟೀಮ್ ಅಲ್ಲಿ ನಾನು ಆಡ್ತಾ ಇದ್ದೀನಿ. ಖಂಡಿತ ಒಳ್ಳೆ ಎಫರ್ಟ್ ನಮ್ಮ ಟೀಮ್ ಇಂದ ಕೊಡ್ತೀವಿ ಅಂತ ನಾನು ಈಗಲೇ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಅಷ್ಟೇ. ಅಪ್ಪು ಕಪ್ಪು ತುಂಬಾ ಖುಷಿ ಕೊಟ್ಟಂತ ಆಟ. ನನಗೆ ಇಂಡಸ್ಟ್ರಿನಲ್ಲಿ ಇದ್ದು ಇಷ್ಟು ದೊಡ್ಡ ಮಟ್ಟಿಗೆ ಬ್ಯಾಡ್ಮಿಂಟನ್ ನ ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿದ್ದು ಚೇತನ್ ಸೂರ್ಯ ಮತ್ತೆ ಅವರ ತಂಡ. ಅದಕ್ಕೆ ನಾವ್ ಯಾವಾಗ್ಲೂ ಚಿರಋಣಿ ಅಂತಾನೆ ಹೇಳ್ಬೇಕು. ಬ್ಯಾಡ್ಮಿಂಟನ್ ಅಂದ್ರೆ ನನ್ನ ಫೇವ್ರೆಟ್ ಗೇಮು. ಅದರಲ್ಲೂ ಈ ಮಟ್ಟಿಗೆ ನಮ್ಮನ್ನೆಲ್ಲ ಕರೆದು ನಮ್ಗೊಂದು ವೇದಿಕೆ ಕೊಟ್ಟು ನಮ್ಮನ್ನ ಇಲ್ಲಿ ಆಡಿಸ್ತಿದ್ದಾರೆ ಅಂದ್ರೆ ಅವರ ಪರಿಶ್ರಮ, ಅವರ ಇಂಟ್ರೆಸ್ಟ್, ಆ ಸ್ಪೋರ್ಟ್ಸ್ ಬಗ್ಗೆ ಇರುವಂತ ಅವ್ರಿಗಿರುವಂತ ಅಭಿಮಾನ, ಇದೆಲ್ಲದಕ್ಕೂ ತುಂಬಾ ಧನ್ಯವಾದಗಳು ಸರ್. ಹ್ಯಾಪಿ ಟು ಸಿ ಮೋಸ್ಟ್ ಆಫ್ ದೆಮ್. ಎಲ್ಲರೂ ಇಲ್ಲಿ ನೋಡೋಕೆ ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ನಿಮ್ ಪ್ರೊಫೆಷನಲ್ ಬೇರೆ ಇದ್ರು ಸ್ಪೋರ್ಟ್ಸ್ ಮೇಲೆ ತೋರಿಸೋ ಇಂಟ್ರೆಸ್ಟ್ ನೋಡಿದ್ರೆ ನಮಗೆ ಐ ಫೀಲ್ ವೆರಿ ವೆರಿ ಆನರ್ಡ್. ಎಲ್ಲರಿಗೂ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಗೊತ್ತಾಗಿದೆ, ಮತ್ತೆ ಎಲ್ಲರೂ ಇಂಟ್ರೆಸ್ಟ್ ಕೊಟ್ಟು ಇದು ಮಾಡ್ತಾ ಇದ್ರ. ಲಾಸ್ಟ್ ಟೈಮ್ ನಾನು ಕಂಡಕ್ಟ್ ಮಾಡಿದಾಗ ಐ ಥಾಟ್ ಐ ಶುಡ್ ಅಡ್ಜಸ್ಟ್ ಟು ಯು ಅಂತ ಅಂದ್ಕೊಂಡು ನಾನು ಹಾಗೆ ಮಾಡಿದ್ದು. ಬಟ್ ಆಡ್ದವರು ಮತ್ತೆ ದ ಇಂಟ್ರೆಸ್ಟ್, ದ ಸ್ಪೋರ್ಟ್ಸ್ ಸ್ಪಿರಿಟ್ ನೋಡಿದಾಗ ಐ ವಾಸ್ ಸೀರಿಯಸ್ಲಿ ಸರ್ಪ್ರೈಸ್. ಯಾಕಂದ್ರೆ ದ ಬಾಂಡಿಂಗ್ ಬಿಟ್ವೀನ್ ದಿ ಪ್ಲೇಯರ್ಸ್, ಓನರ್ಸ್, ಕ್ಯಾಪ್ಟನ್ ಮತ್ತೆ ಚೇತನ್ ಸೂರ್ಯ ಸರ್ ಅಂಡ್ ಅವರ್ ವೈಫ್, ಅವ್ರ ಇನ್ವಾಲ್ವ್ಮೆಂಟ್ ಅಲ್ಲಿ ನೋಡಿದಾಗ ಇಟ್ ವಾಸ್ ನೋ ಲೆಸ್ ದೆನ್ ಫಾರ್ ಅನ್ ಎನಿ ನ್ಯಾಷನಲ್ ಟೂರ್ನಮೆಂಟ್. ಯಾಕಂದ್ರೆ ನಾನು ತುಂಬಾ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದೀನಿ, ಕಮರ್ಷಿಯಲ್ ಆಗಿ ಮಾಡಿದ್ದೀನಿ, ಈ ಕಡೆ ಫಾರ್ ದ ಪ್ಲೇಯರ್ಸ್, ಫಾರ್ ದ ಈ ತರ ಟೆಕ್ನಿಕಲ್ ಆಗಿ ಮಾಡಿದ್ದೀನಿ. ಬಟ್ ದಿಸ್ ವಾಸ್ ವೆರಿ ವೆರಿ ಸ್ಪೆಷಲ್. ಫಸ್ಟ್ ಆಫ್ ಆಲ್ ಇದು ಅಪ್ಪು ಕಪ್ ಅಂದಾಗ ಅಪ್ಪು ಸರ್ ಮತ್ತೆ ನಮಗೊಂದು ಬೇರೆ ಒಂದು ಇನ್ವಾಲ್ವ್ಮೆಂಟ್ ಇತ್ತು. ಯಾಕಂದ್ರೆ ಐ ವಾಸ್ ವೆರಿ ಗುಡ್ ಎಟ್ ಸ್ಪೋರ್ಟ್ಸ್ ಮತ್ತೆ ಕಲ್ಚರಲ್. ಇದು ಆಕ್ಚುಲಿ ಮೈ ಒನ್ ಆಫ್ ದಿ ಪಾರ್ಟ್. ಬಟ್ ಐ ಆಮ್ ಟೋಟಲಿ ಇಂಟು ಸ್ಪೋರ್ಟ್ಸ್ ಅಲ್ಲಿ ಇದ್ದಾಗ, ಈವನ್ ಐ ಆಮ್ ಬಿಂಗ್ ಎನ್ ಇಂಜಿನಿಯರ್, ಐ ಆಮ್ ಟೋಟಲಿ ಇಂಟು ಸ್ಪೋರ್ಟ್ಸ್. ಅದನ್ನ ನಾನು ಮರ್ತು ಬಿಟ್ಟಿದ್ದೀನಿ, ನಾನು ಇಂಜಿನಿಯರ್ ಅನ್ನೋದೇ ಈಗ ಆಗಿದ್ದಾಗ. ಬಟ್ ಯುವರ್ ಇಂಟ್ರೆಸ್ಟ್ ಮತ್ತೆ ನಿಮ್ಮ ಎಫರ್ಟ್, ಯು ಆರ್ ವೆರಿ ಪ್ರೊಫೆಷನಲ್, ವೆರಿ ವೆರಿ ಪ್ರೊಫೆಷನಲ್. ಐ ಲೈಕ್ ಎಲ್ಲರೂ ಹೇಳಿದಾಗ ದ ಬೆಸ್ಟ್ ಟೀಮ್ ಲೆಟ್ ದೆಮ್ ವಿನ್. ಐ ಆಮ್ ದೇರ್ ಅಂಡ್ ಯು ಆರ್ ದೇರ್ ಫಾರ್ ದ ಗೇಮ್. ನಾವೆಲ್ಲರೂ ಆಟಕ್ಕೋಸ್ಕರ ಬಂದಿರೋದು. ಎಲ್ಲರೂ ಖುಷಿಯಾಗಿ ಆಡೋಣ. ದೇರ್ ಇಸ್ ನಥಿಂಗ್. ವಿಲ್ ಅಶ್ಯೂರ್ ದಟ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನಮ್ಮ ಕಡೆಯಿಂದ ಟೆಕ್ನಿಕಲಿ ನಾವು ಕೊಡ್ತೀವಿ. ಮತ್ತೆ ಚೇತನ್ ಸರ್ ನಮಗೆ ಈಸ್ ಗಿವಿಂಗ್ ಎ ಫ್ರೀ ಹ್ಯಾಂಡ್. ಯಾವಾಗ ಲಾಸ್ಟ್ ಟೈಮ್ ಮಾಡಿದಾಗಲೂ ಅಷ್ಟೇ, ಇಟ್ ವಾಸ್ ಫಸ್ಟ್ ಟೈಮ್ ಫಾರ್ ಮೀ ಅವ್ರು ಕೊಟ್ಟಿದ್ದು. ಬಟ್ ಸೆಕೆಂಡ್ ಟೈಮ್ ಈಸ್ ಕಾಲಿಂಗ್ ಮೀನ್ಸ್ ನಾವು ಚೆನ್ನಾಗಿ ಮಾಡಿದೀವಿ. ಅಂಡ್ ಐ ಥಿಂಕ್ ಇದು ಇನ್ನೂ ಸ್ವಲ್ಪ ಇನ್ನೂ ಸ್ಟ್ಯಾಂಡರ್ಡ್ ಇನ್ಕ್ರೀಸ್ ಮಾಡಿ ಚೆನ್ನಾಗಿ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎವ್ರಿ ಒನ್. ಪವನ್ ಕುಮಾರ್ ಅವರು, ಈಸ್ ಇನ್ ಬಿಂದಾಸ್ ವರ್ಲ್ಡ್ ಚಾಲೆಂಜರ್ಸ್. ಓಕೆ, ನೆಕ್ಸ್ಟ್ ಓಕೆ, ಪವನ್ ಅವರು ಬಂದಿಲ್ಲ. ಬಿಂದಾಸ್ ಟೀಮ್ಗೆ ಪವನ್ ಕುಮಾರ್ ಅವರು. ವಿವಾನ್ ಸೆಕೆಂಡ್ ಒಂದು ಹೆಸರು ವಿವಾನ್. ವಿವಾನ್ ಒಂದು ಸ್ವಲ್ಪ ಮುಂದೆ ಬರಬೇಕು ಪ್ಲೀಸ್. ವೀರ ಕನ್ನಡಿಗ ಬುಲ್ಸ್. ವಿವಾನ್ ವೀರ ಕನ್ನಡಿಗ ಬುಲ್ಸ್. ಓಕೆ, ಮೌನೇಶ್ ಅವರ ಟೀಮ್. ಗೌಡ ಅವ್ರು ಮುಂದೆ ಬರಬೇಕು ಪ್ಲೀಸ್. ಬಾಲ್ ಹಿಡ್ಕೊಂಡೇ ಬರಬೇಕು. ಮೌರ್ಯ ವೈಟ್ ಗೋಲ್ಡ್. ಮೌರ್ಯ ವೈಟ್ ಗೋಲ್ಡ್. ಓಕೆ, ಕಂಗ್ರಾಚುಲೇಷನ್ಸ್ ವೀರ ಅವರೇ. ಆರ್ಯನ್ ಸಂತೋಷ್. ಆರ್ಯನ್ ಸಂತೋಷ್. ರಾಜ್ಕುಮಾರ ಕಿಂಗ್ಸ್. ರಾಜ್ಕುಮಾರ ಕಿಂಗ್ಸ್. ಅರ್ಜುನ್. ಅರ್ಜುನ್. ಇನ್ ಗಂಧದ ಗುಡಿ ವಾರಿಯರ್ಸ್. ಗಂಧದ ಗುಡಿ ವಾರಿಯರ್ಸ್. ಸೂರಜ್ ಗೌಡ. ಸೂರಜ್ ಗೌಡ ಅವರು ಇಬ್ರು. ಜಾಕಿ ರೈಡರ್ಸ್. ಜಾಕಿ ರೈಡರ್ಸ್. ಕಂಗ್ರಾಚುಲೇಷನ್ಸ್. ತ್ರಿವಿಕ್ರಮ್. ತ್ರಿವಿಕ್ರಮ್ ಅವರು ಬಂದಿಲ್ಲ. ಓಕೆ, ದೊಡ್ಡ ಮನೆ ಡ್ರ್ಯಾಗನ್ಸ್. ದೊಡ್ಡ ಮನೆ ಡ್ರ್ಯಾಗನ್ಸ್ಗೆ ತ್ರಿವಿಕ್ರಮ್ ಅವರು. ರಂಜು. ರಂಜು ಅವರು. ಅರಸು ಹಂಟರ್ಸ್. ಅರಸು ಹಂಟರ್ಸ್. ಕಂಗ್ರಾಚುಲೇಷನ್ಸ್. ಅಭಿಲಾಷ್. ಯುವರತ್ನ ಚಾಂಪಿಯನ್ಸ್. ಅಭಿಲಾಷ್ ಅವರು ಬಂದಿಲ್ಲ. ಅಭಿಲಾಷ್ ಯುವರತ್ನ ಚಾಂಪಿಯನ್ಸ್. ಆ ಟೀಮ್ ಅವರಿದ್ರೆ ಒಂಚೂರು ಕ್ಲಾಪ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಯ್ತು ಅಂತ ಗೊತ್ತಾಗುತ್ತೆ. ಸೂರಜ್ ಎಚ್ ವೈ. ಪವರ್ ಪೈಥನ್ಸ್.
Suraj Oru to the team Powered Pythons. Thank you so much, Chetan Surya, ಹಾಗೂ ಸುಷ್ಮಾ ಅವರಿಗೆ. And thank you so much ನನ್ನ ಕಾಲ್ ಮಾಡಿದ್ದಕ್ಕೆ. ಚೇತು, ಅಗೇನ್ ಸೀಸನ್ 2 ಆಡ್ತಿದ್ವಿ. ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್. ಗುಡ್ ಲಕ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಚೇತನ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಅಪ್ಪು ಕಪ್ಪು ನಮ್ಗೆ ಯಾವಾಗಲೂ ಸ್ಪೆಷಲ್ ಆಗಿದೆ. ರಾಜ್ ಕಪ್ಪಲ್ಲೂ ಆಡಿದೀವಿ. ಸೊ ರಾಜೇಶ್ ಪ್ರಮ್ ಅವ್ರ ಕಡೆಯಿಂದ ನಾವು ರಾಜ್ ಕಪ್ ಆಡ್ಕೊಂಡ್ ಬಂದಿದೀವಿ. ಇವಾಗ ಶಟಲ್ ಬ್ಯಾಡ್ಮಿಂಟನ್ ಸೀಸನ್ 1 ಆಡಿಲಿಲ್ಲ, ಈಗ ಸೀಸನ್ 2 ಆಡ್ತಾ ಇದ್ದೀನಿ. ಸೊ ಮೇಡಮ್ ನಮ್ಗೆ ಬ್ಲೆಸ್ಸಿಂಗ್ಸ್ ಇರಲೇಬೇಕು. ಏನಕ್ಕಂದ್ರೆ ಮೇಡಮ್ ಇಸ್ ವೆರಿ ಸ್ಪೆಷಲ್ ಟು ಮೀ. ಏನಕ್ಕಂದ್ರೆ ನಾವು ಹೊಸಕೋಟೆಯಲ್ಲಿ ಅಪ್ಪು ಸರ್ ನಮಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮೇಡಮ್ ನ. ಸೊ ಅಲ್ಲಿ ಮಾತಾಡ್ಬೇಕಾದ್ರೆ ನಮ್ಗೆ ಅದು ನೋಡಿರೋದು ಈಗಲೂ ಅದೇ ಕಣ್ಮುಂದೆ ಇದ್ದಂಗಿದೆ. ಸೊ ಅಪ್ಪು ಕಪ್ ತುಂಬಾನೇ ಸ್ಪೆಷಲ್ ಇರೋದ್ರಿಂದ ನಮ್ಗೆ ಅಪ್ಪು ಸರ್ ಆಶೀರ್ವಾದ ರೆಗ್ಯುಲರ್ ಆಗಿ ನಮ್ಗೆ ಎದುರುಗಡೆ ಮೇಡಮ್ ಯಾವ ತರ ಬರ್ತಾರೆ ಅದೇ ತರ ನಮ್ಗೆ ಕಾಣಿಸ್ತಾನೆ ಇರುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಎಲ್ರು ಫ್ರೆಂಡ್ಲಿ ಆಗಿ ಆಡಿ, ಆಮೇಲೆ ಇಂಜುರಿ ಮಾಡ್ಕೊಳ್ಳೋದು ಬೇಡ, ತುಂಬಾ ಸ್ಪೆಷಲ್ ಆಗಿರುವಂತದ್ದು. ಅಂಡ್ ಒಂದ್ಸಾಗಿ ತುಂಬಾನೇ ಒಂದು ಯಶಸ್ಸಿನ ಮಟ್ಟಕ್ಕೆ ತಗೊಂಡೋಗೋಣ. ಅಪ್ಪು ಕಪ್ ಶಟಲ್ ಬ್ಯಾಡ್ಮಿಂಟನ್ ಏನ್ ಆಡ್ತಾ ಇದೀವಲ್ಲ, ಅದು ರಾಜ್ ಕಪ್ ಯಾವ ತರ ತಗೊಂಡೋಗಿ ಕ್ರಿಕೆಟ್ ನ, ಹಾಗೆ ಇದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋಣ ಅಂತ ನಾನು ವಿಶ್ ಮಾಡಕ್ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಫಾರ್ ದ ಆಪರ್ಚುನಿಟಿ. ಅಂಡ್ ನನಗೆ ಬ್ಯಾಡ್ಮಿಂಟನ್ ಅಂದ್ರೆ ತುಂಬಾ ಇಷ್ಟ, ಅಂಡ್ ಅಪ್ಪು ಸರ್ ಅಂದ್ರೆ ಅದಕ್ಕಿಂತ ತುಂಬಾ ಇಷ್ಟ. ಸೊ 2 ಸೇರಿದಂತ ಈ ಒಂದು ಟೂರ್ನಮೆಂಟ್ ಅಲ್ಲಿ ನಾನು ಭಾಗಿಯಾಗಿರೋದು ಬಹಳ ಖುಷಿ ಇದೆ. ಎಲ್ರಿಗೂ ಆಲ್ ದ ಬೆಸ್ಟ್. ಅಂಡ್ ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂಡ್ ಥ್ಯಾಂಕ್ಸ್ ಫಾರ್ ಯರ್ ಸಪೋರ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದು ಮೊದಲನೇ ಬಾರಿ ಆಡ್ತಿರೋದು ನಾನು. ಚೇತನ್ ಸೂರ್ಯ ಅವರಿಗೆ ಕಂಗ್ರಾಚುಲೇಷನ್ಸ್ ಫಾರ್ ಯುವರ್ ಸೆಕೆಂಡ್ ಸೀಸನ್ ಅಂಡ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. And it's an honor to be associated with anything that starts with the name Appu sir. So thank you so much for having me and all the very best to everyone. Thank you. ಎಲ್ರಿಗೂ ನಮಸ್ಕಾರ. ಒಂದು ಜೋರ ಚಪ್ಪಾಳೆ ಹೇಳಿ ಪ್ಲೀಸ್. Season 2, Chetu, Sushma, hats off to you, man. A persistence, a dedication, a fire in the belly. ಇಬ್ಬರಿಗೂ ಚೇತು ಮತ್ತು ಸುಷ್ಮಾಗೆ ಪೂರ್ವವರೆಗೆ ಅಭಿನಂದನೆಗಳಂತ. ಮ್ಯಾಮ್, such an honor to see you again. ಥ್ಯಾಂಕ್ಸ್ ಲಾಗ್ನಿ. ಎಲ್ಲರೂ ಎಲ್ಲ ಟೀಮ್ ಓನರ್ಸ್ ಒಳ್ಳೆಯದು ಅಂತ ಹೇಳ್ತಾ ಈ ಸಲ ಕಪ್ ನಮ್ದೆ. ಆಲ್ ದ ಬೆಸ್ಟ್. Due respect to Appu sir, madam. Thank you Surya and Stellar team season 2 ಮಾಡೋದಕ್ಕೆ. ನಾನು ಜಾಸ್ತಿ ಮಾತಾಡಲ್ಲ, ಶಟಲ್ ಮತ್ತು ರಾಕೆಟ್ ಬಿಟ್ಟು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಿದ್ದೆ. ಅಂಡ್ ಅಫ್ಕೋರ್ಸ್ ನನ್ನ ಟೀಮ್ಗೆ ಹೇಳ್ತೀನಿ, ಐ ಗಿವ್ ಮೈ 100% ಡೆಡಿಕೇಶನ್. ಮೊದಲನೇ ಸೀಸನ್ ಈ ಟೂರ್ನಮೆಂಟ್ ಮಾಡಬೇಕು, ಅಪ್ಪು ಕಪ್ಪು ಹೆಸರನ್ನ ಇಡಬೇಕು, ಅದಕ್ಕೆ ಯಾವ ತರ ಮಾಡೋಣ ಅಂತೇಳಿ ಚೇತನ್ ಮತ್ತು ಶರ್ಮಾ ಅಂತಿದ್ರು. ಅವಾಗ ಈಗ ನಿಮ್ ಜೊತೆ ಇಲ್ವೇನೋ ಗೊತ್ತಿಲ್ಲ, ಅವರೆಲ್ಲ ಬಂದು ನನ್ನ ಕೇಳ್ಕೊಂಡ್ರು. ಮಾಡಕ್ ಮುಂಚೆ ಅಶ್ವಿನಿ ಮೇಡಮ್ ಅವರ ಅನುಮತಿ ಇದೆಯೇನಪ್ಪ ಇದಕ್ಕೆ, ಹೇಗ್ ಮಾಡ್ತೀರಾ ಅಂತ ಹೇಳಿ ಕೇಳಿದಾಗ, ಇಲ್ಲ ಸರ್ ಮೇಡಮ್ ಅಪ್ರೂವ್ ಮಾಡಿದ್ದಾರೆ, ನೀವು ಅದಕ್ಕೆ ಸ್ಪಾನ್ಸರ್ ಮಾಡಬೇಕು, ಈ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರಬೇಕು, ಅದು ನಿಮ್ಮ ಸಹಕಾರ ಬೇಕು ಅಂತ ನನ್ನ ಹತ್ರ ಬಂದಿದ್ರು. ಅಪ್ಪು ಕಪ್ ಅಂದ್ರೆ ಅದಕ್ಕೆ ಆದಂತ ಒಂದು ಶಕ್ತಿ ಇರಬೇಕು. ಅದನ್ನ ಹೆಂಗಂದ್ರೆ ಹಂಗ್ ಮಾಡಕ್ ಸಾಧ್ಯ ಇಲ್ಲ ಅಂತೇಳಿ ಅದನ್ನ ಒಂದು ರೊಟೇಟಿಂಗ್ ಕಪ್ಪು ತರ ಮಾಡಬೇಕು. ಅದನ್ನ ಅಪ್ಪು ಅವರ ಭಾವಚಿತ್ರ ಇರತಕ್ಕಂಥದ್ದು, ವಿತ್ ಬ್ಯಾಟ್ ಇರತಕ್ಕಂಥದ್ದು, ಅದು ಪ್ಯೂರ್ ಬೆಳ್ಳಿಯಲ್ಲೇ ನಾನು ಮಾಡಿಸ್ಕೊಡ್ತೀನಿ, ಅದು ಎಷ್ಟಾದ್ರೂ ಕಾಸ್ಟ್ ಆಗಲಿ ಅಂತೇಳಿ ಅದನ್ನ ಆ ಸಂದರ್ಭದಲ್ಲಿ ಮಾಡಿದ್ವಿ. ಅದು ಮೊದಲನೇ ಸೀಸನ್ ಕೂಡ ತುಂಬಾ ಚೆನ್ನಾಗಿ ಸಕ್ಸಸ್ ಆಯಿತು. ಅದೇ ರೀತಿ ಇವತ್ತು ಚೇತನ್ ಅವರು ಮತ್ತು ಅವರ ತಂಡ ಈ ಒಂದು ಸೆಕೆಂಡ್ ಎಪಿಸೋಡ್ ನ ಏನ್ ಮಾಡ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಶುಭವನ್ನ ಕೋರ್ತಾ ಇದ್ದೀನಿ. 20 ಟೀಮ್ ಅಲ್ವಾ, 10 ಟೀಮ್, ವುಮೆನ್ಸ್ ವಾರಿಯರು ಇದ್ದಾರೆ, ಮೆನ್ಸ್ ವಾರಿಯರು ಇದ್ದಾರೆ. ಎಲ್ಲ ಆಟಗಾರರಿಗೆ ನನ್ನ ಕಡೆಯಿಂದ ನಾನು ಶುಭವನ್ನ ಕೋರ್ತಾ ಇದ್ದೀನಿ. ಈ ಒಂದು ರನ್ನರ್ಸ್ ಮತ್ತು ವಿನ್ನರ್ಸ್ ಮತ್ತು 3ನೇ ಪ್ರೈಸ್ ಅಲ್ವಾ, ರನ್ನರ್ಸ್ ಏನಿದ್ದಾರೆ ಅವರಿಗೆ 100 ಗ್ರಾಮ್ ಗೋಲ್ಡ್ ಅನ್ನ ನಾನು ಕೊಡ್ತೀನಿ. ಮೊದಲನೇ ಪ್ರೈಸ್ ವಿನ್ನರ್ಸ್ ಮೊದಲನೇ ಪ್ರೈಸ್ 100 ಗ್ರಾಮ್ಸ್ ಗೋಲ್ಡ್, ಏನ್ ಬೇಕಾದ್ರೆ ತಗೋಬಹುದು. 2ನೇ ಪ್ರೈಸ್ 50 ಗ್ರಾಮ್ಸ್ ಗೋಲ್ಡ್. 3ನೇ ಪ್ರೈಸ್ ಸಮಾಧಾನಕರ ಪ್ರೈಸ್. ಯಾವುದು 3ನೇ ಪ್ರೈಸ್? ಅದಕ್ಕೂ 25 ಗ್ರಾಮ್ಸ್. ಟೋಟಲ್ 175 ಗ್ರಾಮ್ಸ್ ಇದಕ್ಕೆ ನಾನು ಸ್ಪಾನ್ಸರ್ ಮಾಡ್ತೀನಿ. ಬಂಗಾರ ಬಲು ಭಾರ ಆಗಿದೆ, ಆದ್ರೆ ನಿಮ್ಗೆ
ಇರ್ಲಿ ಪರವಾಗಿಲ್ಲ, ನಿಮ್ಮ ಬಾಳು ಬಂಗಾರವಾಗ್ಲಿ, ಈ ಕಾರ್ಯಕ್ರಮ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗಲಿ ಅಂತೇಳಿ ಮತ್ತೊಮ್ಮೆ ಅಶ್ವಿನಿ ಮೇಡಮ್ಗೆ ಮತ್ತೆ ಎಲ್ಲ ಸಂಘಟಕರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಏನೇ ಮಾಡಿದ್ರು ಕೂಡ ನಮ್ಮ ಕನ್ನಡಿಗರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಆಡುವಂತ ಒಂದು ಇಂಟರ್ನ್ಯಾಷನಲ್ ಕಪ್ ಆಗಿ ಮೂಡ್ ಬರಬೇಕು ಅಂತ ಹೇಳಿ ಚೇತನ್ಗೂ ಕೂಡ ನಾನು ಹೇಳ್ತಾ, ನಾವು ನಿಮ್ ಜೊತೆಲಿ ಇರ್ತೀವಿ, ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರಲಿ ಅಂತ ಹೇಳಿ ನಾವು ಕನ್ನಡಿಗರ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನು ನಾವೆಲ್ಲ ಕೂಡ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭವನ್ನ ಕೋರ್ತಾ ಇದ್ದೀನಿ. ನಮಸ್ಕಾರ. ಪ್ರತಿ ವರ್ಷ ಅವ್ರ ಹತ್ರ 10 days ಅಪ್ಪು ಕಪ್ಪುನ ಕಳಿಸ್ಕೊಡ್ತೀವಿ. ಅದಾದ್ಮೇಲೆ ಮತ್ತೆ ಮೇಡಮ್ ಮನೆಗೆ ವಾಪಸ್ ಬಂದ್ಬಿಡ್ಬೇಕಾದ್ರೆ. ಥ್ಯಾಂಕ್ ಯು. ಹೌದು, ಕಚೇರಿಗೆ, ನಿಮ್ಮ ಕಚೇರಿ, ನಿಮ್ಮ ಮನೆಗೆಲ್ಲ ಕಚೇರಿಗೆ. ಥ್ಯಾಂಕ್ ಯು. Thank you, sir. Thank you so much. Thank you. Appu Cup season 2 me all the very best in that place. ಮೇಡಮ್ ಸೆಂಟ್ರು ಅದು ಕಡಿಮೆ ಆದ್ರೂ ನಮ್ಮ ಅಪ್ಪು ಕಪ್ಗೆ ಮೊದಲ ದಿನದಿಂದ ಕೂಡ ಪ್ರೀತಿಯ ಖುಷಿ ಆಗ್ತಾ ಇದೆ. ಈ ಖುಷಿಗೆ ಕಾರಣ ನಮ್ಮ ಆತ್ಮೀಯ ಮಿತ್ರರಾದಂತ ಶಣೆ ಅವರು ಒಂದು ವಾರದಿಂದ ಸಿಕ್ಬಿಟ್ಟು ಅಪ್ಪು ಅವರ ಹೆಸರಲ್ಲಿ ಒಂದು ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಕೊಟ್ಟರು. ಜೊತೆಗೆ ಚೇತನ್ ಅವರು ಮತ್ತೆ ಅವರೆಲ್ಲ ತಂಡದವರು ಕೂಡ ಬಹಳ ಪ್ರೀತಿಯಿಂದ ಬರ್ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಅಪ್ಪು ಅವರ ಹೆಸರಿನಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿರುವಂತದ್ದು ಬಹಳ ಸಂತೋಷ ತಂದು ಕೊಡ್ತಾ ಇದೆ. ಯಾಕೆ ಅಂತಂದ್ರೆ ಅಪ್ಪು ಅವ್ರ ಬಗ್ಗೆ ಹೆಚ್ಚಿನದಾಗಿ ಏನು ಹೇಳೋ ಅಗತ್ಯ ಇಲ್ಲ. ಅಪ್ಪು ಅಂದ್ರೆ ಒಂದು ಶಕ್ತಿ, ನಿತ್ಯ ಕೂಡ ಅವರು ಒಂದು ಚೈತನ್ಯವಾಗಿ ನಮ್ಮೆಲ್ಲರ ಮಧ್ಯೆ ಅವರು ಹರಡ್ತಾನೆ ಇರ್ತಾರೆ. ಅಪ್ಪು ಅವರು ನಮ್ಮ ಬೆಳ್ಳಿತೆರೆಯ ಒಂದು ಐಕಾನ್. ಯಾಕೆ ಅಂತಂದ್ರೆ ಬರೀ ನಟರಾಗಿ ಅಲ್ಲ, ಅವರ ನಡವಳಿಕೆ ಮತ್ತೆ ಅವರ ವ್ಯಕ್ತಿತ್ವದಿಂದ ಕೂಡ ಅವರು ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದಂತವರು. ಆ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೇನೆ. ಯಾಕೆ ಅಂತಂದ್ರೆ 3 ಪೀಳಿಗೆಯ ಜನರಿಗೆ ಅಪ್ಪು ಅವರು ಬಹಳ ಇಷ್ಟ ಆಗ್ತಾರೆ. ಯಾಕೆಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮಗೂ ಕೂಡ ಅಪ್ಪು ಅಂದ್ರೆ ಇಷ್ಟ, ನನಗೂ ಕೂಡ ಅಪ್ಪು ಅಂದ್ರೆ ಇಷ್ಟ, ನನ್ನ ಮಕ್ಕಳು ಕೂಡ ಅಪ್ಪು ಅಂದ್ರೆ ಇಷ್ಟ. ಹೀಗಾಗಿ ಅಪ್ಪು ಅವರ ಹೆಸರಿನಲ್ಲಿ ಈ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಏನು ನಡೀತಾ ಇದೆ ಸೀಸನ್ 2 ಅದು ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೆ ಎಲ್ಲ ಆಟಗಾರರಿಗೂ ಮತ್ತೆ ಕಾರ್ಯಕ್ರಮದ ಸಂಘಟಕರಿಗೂ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎಷ್ಟು ವಿನಯವಂತ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ದೂರವಾಣಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರಬೇಕು, ಅತಿಥಿಗಳಾಗಿ ಬರಬೇಕು ಅಂತ ಹೇಳಿದಾಗ ನಾನೇ ಬರ್ತೀನಿ, ಬಂದು ಇನ್ವೈಟ್ ಮಾಡ್ತೀನಿ ಅಂತ. ನನಗೆ ಅಪ್ಪು ಮೇಲೆ ಇರುವಂತ ಅಭಿಮಾನ ಅವನನ್ನ ಕರ್ಸ್ಕೊಂಡಿದ್ದೆ. ಬರಬೇಡ, ಇದು ನನ್ನ ಮನೆ ಕೆಲಸ. ನಮ್ಮ ಹುಡುಗ ಹೆಸರಿಟ್ಟು ನೀವು ಮಾಡ್ತಾ ಇದ್ರ, ಸೀಸನ್ 1 ಕಾಗಲಿಲ್ಲ, 2 ಕಾಗಲಿದ್ರ ಬಹಳ ಸಂತೋಷದಿಂದ ಬರ್ತೀನಿ ಅಂತ ಹೇಳಿದೆ. ಇವತ್ತು ತಡವಾಗಿ ಮುಂದೆ ಹೊನ್ನೊಳ್ಳಿ ಕೃಷ್ಣವರ ಒಂದು ಸನ್ಮಾನ ಸಮಾರಂಭ ಇತ್ತು. ಯಾಕೆಂತ ಹೇಳಿದ್ರೆ 40 ವರ್ಷದ ಸ್ನೇಹ. ಇವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಭಿನಂದನಾ ಭಾಷಣ ಮಾಡೋದಕ್ಕೆ ನಮ್ಮನ್ನೇ ಕರೆದಿದ್ರು. ಅದನ್ನ ಮುಗಿಸ್ಕೊಂಡಿದ್ದಕ್ಕೆ ಬಂದೆ. ಒಟ್ಟಿನಲ್ಲಿ ಕ್ರೀಡೆ ಎಲ್ಲರಲ್ಲೂ ಇರಬೇಕು. ಕ್ರೀಡೆ ಮನೋಭಾವನೆಯನ್ನ ಬೆಳೆಸ್ಕೊಂಡ್ರೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬೆಳಿಬಹುದು, ಜೊತೆಗೆ ನಿಮ್ಮ ಆರೋಗ್ಯ ಕಾಪಾಡಬೇಕು. ಹಾಗಾಗಿ ಈ ಒಂದು ಅಪ್ಪು ಸೀಸನ್ 2 ಯಶಸ್ವಿ ಆಗಲಿ. ಯಾಕೆಂತ ಹೇಳಿದ್ರೆ ಅಪ್ಪು ಹೆಸರು ಎಲ್ಲಿರುತ್ತೋ ಅಲ್ಲಿ ಯಶಸ್ಸನ್ನ ಕಾಣ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಮೊದಲು ರಾಜ್ ಕಪ್ಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದೆ. ಇಲ್ಲೇ ಇದ್ದಾರೆ ಎಲ್ಲೋ ರಾಜೇಶ್ ಬ್ರಹ್ಮವರು ಅವರು ನಮ್ಮನ್ನ ದುಬೈಗೆಲ್ಲ ಕರ್ಕೊಂಡು ಹೋಗಿದ್ರು. ಅದಕ್ಕೆ ಚೀಫ್ ಗೆಸ್ಟ್ ನಾನೇ. ಅಷ್ಟು ಅದ್ಭುತವಾಗಿ ನಡೆಸ್ಕೊಟ್ರು. ಈ ಬಾರಿನೂ ಕೂಡ ಅನೇಕ ಆಲೋಚನೆಗಳನ್ನ ಇಟ್ಕೊಂಡಿದ್ದಾರೆ. ಎರಡೂ ಕೂಡ ನಮ್ಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ದು. ನಾನು ಒಂದು ಕಿವಿ ಮಾತ್ರ ಹೇಳ್ತೀನಿ, ಎಲ್ಲೂ ಕೂಡ ಈ ಕ್ರೀಡೆಯನ್ನು ನಡೆಸುವಂತ ಸಂದರ್ಭದಲ್ಲಿ ತಾವು ಅಪ್ಪು ಹೆಸರಿಗೆ ಕೆಟ್ಟ ಕಳಂಕವನ್ನು ತರದಂಗೆ ಈ ಕ್ರೀಡೆಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋದಾಗ ನಾವೆಲ್ಲರೂ ಖುಷಿ ಪಡ್ತೀವಿ. ನಮಸ್ಕಾರ. ಸೀಸನ್ 2 ಇವತ್ತು ಆಗ್ತಿದೆ ಅಂದ್ರೆ ಇದ್ರ ಹಿಂದೆ ಎಷ್ಟು ಶ್ರಮ ಇದೆ, ಎಷ್ಟು ಎಫರ್ಟ್ಸ್ ಇದೆ, ಡೇ ಅಂಡ್ ನೈಟ್ ವರ್ಕ್ ಮಾಡಿರುವಂತ agendas agli, meetings agli. I know the hard work you people have put in, and congratulations mattomme ella teams, all the 8 teams for coming back. Season 1 was amazing,
ನನಗೂ ಖುಷಿ ಏನಂದ್ರೆ ಬಿಕಾಸ್ ಯಾವ್ದಾದ್ರು ಒಂದು ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಸ್ಪೋರ್ಟ್ಸ್ ಲೀಗ್ಸ್ ಆದಾಗ ಕ್ರಿಕೆಟ್ ಆಗ್ಲಿ ಬ್ಯಾಡ್ಮಿಂಟನ್ ಆಗ್ಲಿ ಐ ಆಮ್ ದ ಫಸ್ಟ್ ಪರ್ಸನ್ ಟು ಕ್ಯಾರಿ ದ ಬ್ಯಾಟನ್ ಅಂಡ್ ಐ ಆಮ್ ರಿಯಲಿ ಪ್ರೌಡ್ ಅಂಡ್ ನಂಗೆ ತುಂಬಾ ಖುಷಿ ಆಗುತ್ತೆ, ಹೆಮ್ಮೆ ಅನ್ಸುತ್ತೆ ದಟ್ ದ ಹೋಲ್ ಇಂಡಸ್ಟ್ರಿ ಕಮ್ಸ್ ಟುಗೆದರ್ ಟು ಪ್ಲೇ sports, and especially even the cup ಅಲ್ಲಿ the maximum players from all of different industries, andre all the different technicians, owners, builders, everybody comes together. So I think our ಸಂದರ್ಭ ಇದೆಲ್ಲ ತುಂಬಾನೇ ಚೆನ್ನಾಗಿದೆ and ನನ್ನ ಬೆಸ್ಟ್ ವಿಶಸ್, ನನ್ನ ಪ್ರೀತಿ, ನನ್ನ ಸಪೋರ್ಟ್ ಯಾವತ್ತೂ ಇದೆ ಟು ಯು ಗೈಸ್. ಕಂಗ್ರಾಚುಲೇಷನ್ಸ್ ಟು ಸೀಸನ್ 2. ಹೊಸ 2 ಟೀಮ್ಸ್ ಕೂಡ ಇವಾಗ ಜಾಯಿನ್ ಆಗಿದೆ, ಸೊ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ guys play really well. Season 1 was super successful. Season 2 ಇನ್ನೂ ಚೆನ್ನಾಗಾಗ್ಲಿ, ಎಲ್ಲರೂ ಒಟ್ಟಿಗೆ ಹಾಡೋಣ, ಎಲ್ಲರೂ ಈ ಒಂದು ಅಪ್ಪು ಕಪ್ ಸಂಭ್ರಮ ತರ ಇರುತ್ತೆ ಯಾವತ್ತೂ. ಸೊ ಅದೇ ರೀತಿಯಲ್ಲಿ ಎಲ್ಲರೂ ಒಟ್ಟಿಗೆ ಒಂದು ಸೆಲೆಬ್ರೇಷನ್ ತರ ಈ ಒಂದು ಟೂರ್ನಮೆಂಟ್ ನ ಪ್ಲೇ ಮಾಡೋಣ. ಅಂಡ್ ಮೇ ದ ಬೆಸ್ಟ್ ಟೀಮ್ ವಿನ್. ಕಂಗ್ರಾಚುಲೇಷನ್ಸ್. ಈ ಸಂದರ್ಭದಲ್ಲಿ ನೀವು ಜಾನ್ ಆಗಿರೋದು ನಮ್ಮ ಖುಷಿ. Yes. So first of all, thank you, Mr. Shamai sir, for calling me and having me over. And I totally understand how Chetan and his wife would have built the enterprise, because many of the structures you have seen across Bangalore, like Manila Tech Park, Vega, the Embassy Tech Park, everything was funded by us. So I've seen it from the ground and how it has grown and how difficult it is to put up an enterprise the way they have. And typically how this enterprise is being built, I think that will speak volumes about it. And I wish all of you very best of luck, and I hope the same thing structures where I've seen a lot of these iconic, including the World Trade Center here. As you know, from the ground we found it there. So thank you, and very happy that I'm a part of the brand of Mr. Appu and Ms. Ashwini Rajkumar as well. And on a lighter note, I've been a Ragini's fan from Kempegowda days. Been a big fan of yours, and happy that I've actually seen you in the flesh. Thank you. Thanks all of you. All the best. ಬಂದು ಈ ಕಾರ್ಯಕ್ರಮ ಮಾಡ್ತಿದೀವಿ ಅಂತ ಹೇಳಿದಾಗ ಸೊ ನಾವು ಮೀಡಿಯಾ ಕನೆಕ್ಟ್ ಇಂದ ತುಂಬಾ ಈಸಿಯಾಗಿ ಕನೆಕ್ಟ್ ಆದ್ವಿ. ಯಾಕೆ ಅಂತ ಹೇಳಿದ್ರೆ ಅಪ್ಪು ಸರ್ ಇದ್ದಾಗ ನಮ್ ಜೊತೆಗೆ ಅಷ್ಟೇ ಕನೆಕ್ಟ್ ಆಗಿದ್ರು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಸರ್ಕಾರಿ ಇಲಾಖೆಗಳಲ್ಲಿ ಸಾಕಷ್ಟು ನಾವು ಕೆಲಸಗಳನ್ನ ಮಾಡ್ತಾ ಬಂದಿದ್ದೀವಿ. ಸೊ ಚುನಾವಣಾ ಆಯೋಗದ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ರಾಯಭಾರಿಯಾಗಿ ಸರ್ ನೀವು ಬರ್ಬೇಕು ಅಂತ ಕೇಳ್ಕೊಂಡಾಗ ಸೊ ನಮ್ ಏನು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಸರ್ ಖುದ್ದಾಗಿ ಬಂದು ಎಲೆಕ್ಷನ್ ಕಮಿಷನ್ ಅಂಬಾಸಿಡರ್ ಆದ್ರು. ಸೊ ಅದೇ ರೀತಿ ಹಲವು ಇಲಾಖೆಗಳ ಕೆಲಸವನ್ನು ಮಾಡ್ಬೇಕಾದ್ರೆ ಸೊ ನಾನು ಒಂದು ರಿಕ್ವೆಸ್ಟ್ ಅವರು ಯಾವತ್ತೂ ಕೂಡ ಇಲ್ಲ ಅಂತ ಹೇಳಿಲ್ಲ. ಸೊ ಹಂಗಾಗಿ ಈ ತರದ ಒಂದು ಅಪ್ಪು ಕಪ್ ಅಥವಾ ಈ ತರ ಒಂದು ಪ್ರೋಗ್ರಾಮ್ ನ ಅಥವಾ ಈ ತರದ ಟೂರ್ನಮೆಂಟ್ ನ ಚೇತನ್ ಅವರು ಮಾಡ್ತಾ ಇರೋದು ನಮ್ಗೆ ಗೊತ್ತಾದಾಗ ಸೊ ನಾನು ಖುದ್ದಾಗಿ ಬಂದು ಸಪೋರ್ಟ್ ಮಾಡಿದೆ. ಲಾಸ್ಟ್ ಟೈಮ್ ನಮ್ಮ ಬರ್ಡೇ ದಿನ ಇತ್ತು, ಈವನ್ ದೆನ್ ಐ ಕೇಮ್ ಫಾರ್ ದಟ್. ಸೊ ಬಿಕಾಸ್ ಒಂದು ಚೇತನ್ ಅವ್ರ ಡೆಡಿಕೇಶನ್, ಬಿಕಾಸ್ ನನ್ಗೆ ಗೊತ್ತು ಇವೆಂಟ್ ಮಾಡೋದು ಎಷ್ಟು ಕಷ್ಟ, ಬಿಕಾಸ್ ನಾನು ಅದೇ ಇಂಡಸ್ಟ್ರಿಯಲ್ಲಿ ಕಳೆದ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ಒಂದು ಚೂರು ಕೂಡ ಎಲ್ಲೂ ಏನೋ ತಪ್ಪು ಹಾಕ್ದಂಗೆ ಕೆಲಸ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಆ ಪರ್ಫೆಕ್ಷನ್ ನಾನು ಚೇತನ್ ಅವರಲ್ಲಿ ನೋಡಿದ್ದೀನಿ. ಮತ್ತೆ ಇವತ್ತು ಕೂಡ ಅಷ್ಟೇ ಅವ್ರ ಆಫೀಸಲ್ಲಿ 1 hour ಬಂದು ಮಾತಾಡೋಗಿದ್ರು, ಮತ್ತೆ ಭಾನುವಾರ ಫೋನ್ ಮಾಡಿ ನನಗೆ 17 minutes ಮಾತಾಡಿದ್ರು. ಸೊ ಐ ಅಂಡರ್ಸ್ಟ್ಯಾಂಡ್ ಅಫ್ಕೋರ್ಸ್. ಸೊ ಅವರ ಕನ್ಸರ್ನ್ ನನಗೆ ಅರ್ಥ ಆಯ್ತು. ನನಗೆ ಅಪ್ಪು ಸರ್ ಅಂದ್ರೇನೆ ಒಂದು ಸೆಲೆಬ್ರೇಷನ್, ಅಪ್ಪು ಸರ್ ಅಂದ್ರೇನೆ ಒಂದು ಬಾಂಡಿಂಗ್, ಅಪ್ಪು ಸರ್ ಅಂದ್ರೇನೆ ಒಂದು ಗ್ರೇಟ್ ಕನೆಕ್ಷನ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಅಸ್ ಅನ್ ಆಪರ್ಚುನಿಟಿ ಟು ಬಿ ಪಾರ್ಟ್ ಆಫ್ ದಿಸ್. So always support this type of things, and always doors are open, and you know that. So all the best to all the players. I'm sure you will rock this year as well. All the very best. Thank you. ಅವರ ಶನೈ ಸರ್ ಅಧ್ಯಕ್ಷತೆಯಲ್ಲಿ ಸೊ ಪ್ರಭಾಕರ್ ಸರ್ ಥ್ಯಾಂಕ್ ಯು ಸರ್. ಸೊ ಎಲ್ಲ ಆಟಗಾರರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಕಪ್ ನಮ್ದೇ ಅಂತ ಹೇಳಿದ್ರು ಸಂತೋಷ್. ಎಸ್ ನಿಮ್ದೊಬ್ಬರದೇ ಸರ್, ಎಲ್ಲ ಆಟಗಾರರಿಗೂ ಇರುತ್ತೆ, ಹಾಗಾಗಿ ಎಲ್ಲರೂ ಶ್ರಮಪಟ್ಟು ಆಟ ಆಡಿ. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೊಂದು ಪುಟ್ಟ ಗೌರವ ಸಮರ್ಪಣೆ. ಸರ್ ಸೆಂಟರ್ ಬನ್ನಿ, ಸೆಂಟರ್ we all will rock. The next event is happening at the lakeside of Orion Mall. Please be there and we'll all rock. Thank you.